ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. PGCET 2025 MBA MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಾ ಹೋಗಿ. ಸೊ ಡೋಂಟ್ ಕ್ವಿಟ್ ಯುವರ್ ಸ್ಟಡೀಸ್. ನಿಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡಬೇಡ್ರಿ. ಬೇಗ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಪ್ರಿಪರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಫಿಷಿಯಂಟ್ ಪ್ರಿಪರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ನಿಮಗೆ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಒಂದು ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ಮಾಡ್ತಾ ಇರೋದು. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮಾರ್ಚ್ 10 ಮಾರ್ಚ್ 2025 ಡೈಲಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ನಿಮಗೆ ಥಂಬ್ನೇಲಲ್ಲಿ ನೋಡಿದ್ರೆ ಹಾಗೆ ನಿನ್ನೆ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ 2020 ಕೂಡ ಗೆಲ್ತು. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡುವ. ಸೊ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಾಗಿತ್ತು 10 ಇವತ್ತು ಏನಾಗಿರುತ್ತೆ ಅಥವಾ ಏನಾಗಿತ್ತು ನಿನ್ನೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ರೈಟ್. ಸೊ ಬಿಫೋರ್ ಗೆಟಿಂಗ್ ಟು ದಟ್, ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಒನ್ಸ್ ಅಗೇನ್ ದಟ್ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಫಾರ್ PGCET 2025 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸ್ ಯು ವಿಲ್ ಬಿ ಗೆಟಿಂಗ್, ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಯು ವಿಲ್ ಬಿ ಗೆಟಿಂಗ್, ಲೈವ್ ಪ್ಲಸ್ ರೆಕಾರ್ಡಿಂಗ್ಸ್ ಎರಡು ಕೂಡ ಇರುತ್ತೆ. ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ಎ ಟೆಸ್ಟ್ ಸೀರೀಸ್ ಆಫ್ ಡೈಲಿ ಟೆಸ್ಟ್ 25 ಟೆಸ್ಟ್ ಸೀರೀಸ್. ಅದರಲ್ಲಿ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇರುತ್ತೆ, 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಸಿಗುತ್ತೆ. ಜೊತೆಗೆ ವೀಕ್ಲಿ ಟೆಸ್ಟ್ ವಿಲ್ ಬಿ ಆನ್ ಸಂಡೇ ಬೆಳಿಗ್ಗೆ 9 ಗಂಟೆಗೆ ನಿಮಗೆ ವೀಕ್ಲಿ ಟೆಸ್ಟ್ ಇರುತ್ತೆ. ಅದ್ರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಪ್ರತಿ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ ಫ್ರೀ ಆಫ್ ಕಾಸ್ಟ್. ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್ ಫ್ರೀ ಆಫ್ ಕಾಸ್ಟ್. ಎಷ್ಟು ಬ್ಯಾಚ್ ಆಗುತ್ತಪ್ಪಿ? 5.0, 6.0, ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್, ಎಲ್ಲ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ. ಯು ಕ್ಯಾನ್ ಡೂ ಅ 1 year ಪ್ರಿಪರೇಷನ್ ಅಥವಾ ಎಕ್ಸಾಮ್ಸ್ ಮುಗಿಯೋವರೆಗೂ ಎಷ್ಟು ಬ್ಯಾಚಸ್ ಆಗುತ್ತೋ ಪ್ರತಿ ಬ್ಯಾಚಲ್ಲಿ ಕೂಡ ಪ್ರಿಪರೇಷನ್ ಮಾಡ್ಬೋದು. ಪ್ರತಿ ಬ್ಯಾಚಲ್ಲಿ ಕೂಡ ನಿಮಗೆ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಸ್ಟಡಿ ಮೆಟೀರಿಯಲ್, ವೀಕ್ಲಿ ಟೆಸ್ಟ್, ಡೈಲಿ ಟೆಸ್ಟ್ ಸೀರೀಸ್, ಎವ್ರಿಥಿಂಗ್ ಇಟ್ ಇಸ್ ಗೆಟಿಂಗ್, ಯು ಆರ್ ಗೆಟಿಂಗ್. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು? ಜಾಯ್ನ್ ಆಗ್ರೆ ಆದಷ್ಟು ಬೇಗ ಧ್ರುವಿಕಾ ಅಕಾಡೆಮಿಗೆ. ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಪ್ಲೇಸ್ಟೋರಿಂದ. ಜೊತೆಗೆ ಇಫ್ ಯು ಹ್ಯಾವಿಂಗ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ 6361949484. ದಿಸ್ ಇಸ್ ದ ನಂಬರ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್ ಆಲ್ಸೋ. ಸೊ ಈ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಅನ್ಲಿಮಿಟೆಡ್ ಆಗಿ ಅಥವಾ ಅನ್ಫ್ರ್ಯಾಕ್ಚರ್ಡ್ ಪ್ರಿಪರೇಷನ್ ಮಾಡ್ಬೋದು. PGCETಗೆ ನಮ್ಮ ಲಾಸ್ಟ್ ಇಯರ್ ರ್ಯಾಂಕಿಂಗ್ ಏನೇನು ಬಂದಿತ್ತು, ವಾಟ್ ವಿ ಹ್ಯಾವ್ ಅಚೀವ್ಡ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ರೀಲ್ ಸೆಕ್ಷನ್ ನೋಡ್ಬೋದು. ನಮ್ಮ ಟಾಪರ್ಸ್ ಕೂಡ ಮಾತಾಡಿದ್ದಾರೆ. ವಿ ಹ್ಯಾವ್ ಅಪ್ಲೋಡೆಡ್ ದೇರ್ ವಿಡಿಯೋಸ್ ಆಲ್ಸೋ. ಯು ಕ್ಯಾನ್ ವಾಚ್ ದೆಮ್, ಯು ಕ್ಯಾನ್ ರೆಫರ್. ಗೂಗಲ್ ಪ್ಲೇಸ್ಟೋರ್ ಒಳಗಡೆ ಹೋಗಿ ನೀವು ಅಲ್ಲಿ ಕೂಡ ರಿವ್ಯೂಸ್ ನೋಡ್ಕೋಬಹುದು. ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಧ್ರುವಿಕಾ ಅಕಾಡೆಮಿ. ನಿಮಗೆ ಏನೋ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿರಿ. ಜೊತೆಗೆ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಆದಷ್ಟು ಬೇಗ. ರೈಟ್, ಫೈನ್. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಯಾರಿಗೆ ಜಾಯ್ನ್ ಆಗಬೇಕಪ್ಪಿ 4.0ಗೆ ಬೇಗ ಜಾಯ್ನ್ ಆಗ್ರಿ. ಸೊ ಫಸ್ಟ್ ಕ್ವಶನ್ ಆಫ್ ದ ಡೇ, ದಟ್ ಈಸ್ recently which team won 9th edition of ICC Champions Trophy 2025? ನೆನ್ನೆ ನಡೀತಪ್ಪಿ ನ್ಯೂಜಿಲೆಂಡ್ ವಿರುದ್ಧ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಡೀತು. ನಿಮಗೆಲ್ಲ ಗೊತ್ತು ಆಲ್ರೆಡಿ. ಆಪ್ಷನ್ ಎ ಇಂಡಿಯಾ ಏನಾಯ್ತಪ್ಪ, ಚಾಂಪಿಯನ್ ಆಗಿ ಹೊರಹೊಮ್ತು 9th ಎಡಿಷನ್ ಆಫ್ ICC ಚಾಂಪಿಯನ್ಸ್ ಟ್ರೋಫಿ. ಎಷ್ಟನೇ ಎಡಿಷನ್ ಅಂತ ಕೇಳ್ತಾರಪ್ಪ. ಎಲ್ಲರಿಗೂ ಗೊತ್ತಿರುತ್ತೆ ಇಂಡಿಯಾ ಗೆಲ್ತು ಅಂತ. ಬಟ್ ಎಷ್ಟನೇ ಎಡಿಷನ್ ಆಫ್ ICC ಚಾಂಪಿಯನ್ಸ್ ಟ್ರೋಫಿ ನಡೀತಪ್ಪಿ? ಇದು 9ನೇ ಎಡಿಷನ್ ಆಗಿತ್ತು. ಇಂಡಿಯಾ ಅಗೇನ್ಸ್ಟ್ ಯಾರು ಫೈನಲ್ ಹೋಗಿ ಬಂದಿದ್ರು? ನ್ಯೂಜಿಲೆಂಡ್ ಬಂದಿತ್ತು. ಸೆಮಿಫೈನಲ್ ಒಳಗಡೆ ಆಸ್ಟ್ರೇಲಿಯಾ ಬಂದಿತ್ತು. ವೆರಿ ಇಂಪಾರ್ಟೆಂಟ್. ರೈಟ್. 9th ಎಡಿಷನ್ ಆಫ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ಇಂಡಿಯಾ. ಇಂಡಿಯಾ ಹ್ಯಾಸ್ ಒನ್ಸ್ ಅಗೇನ್ ಮೇಡ್ ಹಿಸ್ಟ್ರಿ ಬೈ ವಿನ್ನಿಂಗ್ ICC ಚಾಂಪಿಯನ್ಸ್ ಟ್ರೋಫಿ ಫಾರ್ ದ 3rd ಟೈಮ್. ಎಷ್ಟು ಸತಿ ಗೆಲ್ತು ಇಂಡಿಯಾ? 3ನೇ ಸತಿ ಗೆಲ್ತಪ್ಪಿ. 3rd ಟೈಮ್. Right, and in an exciting final against New Zealand, India displayed a skills, resilience and teamwork to claim victory. Chasing 252 runs, India reached 252 for 6. 6 ವಿಕೆಟ್ ಹೋಯಿತು. 251 ಯಾರು ನ್ಯೂಜಿಲೆಂಡ್ ಅವರು ಹೊಡೆದಿದ್ರು. ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಇಂಡಿಯಾ 252 ರನ್ ಹೊಡಿತು 6 ವಿಕೆಟ್ಗೆ. ಲಾಸ್ಟಿಗೆ ನಮಗೆ KL ರಾಹುಲ್ ಮತ್ತು ರವೀಂದ್ರ ಜಡೇಜರು ಬಂದು ಮ್ಯಾಚ್ನ ಮುಗಿಸಿದ್ರು. ಇಂಡಿಯಾ ಗೆಲ್ತು. ಸೊ ಅಕ್ರಾಸ್ ಇಂಡಿಯಾ ದಟ್ ವಿ ಹ್ಯಾವ್ ಸೆಲೆಬ್ರೇಟೆಡ್. ನಾನು ಕೂಡ ಸೆಲೆಬ್ರೇಟ್ ಮಾಡಿದೆ, ಎಲ್ಲ ಟೀಮ್ ಕೂಡ ಸೆಲೆಬ್ರೇಟ್ ಮಾಡಿದ್ದು. ಜೊತೆಗೆ ನೀವು ಸೆಲೆಬ್ರೇಟ್ ಮಾಡಿದ್ರೆ ಅನ್ಕೋತೀನಿ. ಸೊ ಇಂಡಿಯಾ ಬಂದ್ಬಿಟ್ಟು ICC ನಡೆಸುವಂಥ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನಡೆಸುವಂಥ ಆಲ್ಮೋಸ್ಟ್ ಎಲ್ಲ ಒಂದು ಟ್ರೋಫಿಗಳನ್ನ ಗೆಲ್ತಾ ಇದೆ. ತುಂಬ ವರ್ಷದಿಂದ ಮಹೇಂದ್ರ ಸಿಂಗ್ ಧೋನಿ, ಅದಕ್ಕಿಂತ ಮುಂಚೆ ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆದಾಗಿಂದ ಗೆಲ್ಕೊಂಡು ಬರ್ತಿದೆ. ಇವಾಗ ಇನ್ನೂ ಕೂಡ ಬೂಸ್ಟ್ ಆಗಿಬಿಟ್ಟು ಎಲ್ಲ ICC ಚಾಂಪಿಯನ್ಸ್ ಅಲ್ಲ, ಎಲ್ಲ ICC ಟ್ರೋಫಿಗಳನ್ನ ಗೆಲ್ತಾ ಬಂದಿದೆ. ಸೊ ಅದೇ ರೀತಿ 2025 9th ಎಡಿಷನ್ ಚಾಂಪಿಯನ್ಸ್ ಟ್ರೋಫಿ ಕೂಡ ಇಂಡಿಯಾ ಗೆಲ್ತು. ಆ್ಯಂಡ್ ವಿ ಹ್ಯಾವ್ ವನ್ ಇಟ್ ಫಾರ್ ದ 3rd ಟೈಮ್. 3ನೇ ಸತಿ ಗೆದ್ದಿದ್ದು ಇವಾಗ. ಕ್ವೆಶ್ಚನ್ ನಂಬರ್ 2, ಪಶು ಔಷಧಿ ಇನಿಷಿಯೇಟಿವ್ ಹ್ಯಾಸ್ ಬಿನ್ ಲಾಂಚ್ಡ್ ಅಂಡರ್ ವಿಚ್ ಪ್ರೋಗ್ರಾಮ್? ನೋಡಪ್ಪಿ, ಪಶು ಔಷಧಿ ಈ ಎತ್ತುಗಳಿಗೆ ಆಗಿರಲಿ ಔಷಧಿಗಳನ್ನ ಕೊಡೋದು, ಕೆಲವೊಂದು ಅಂಟು ರೋಗಗಳು ಬಂದಿರ್ತವೆ. ಈ ಪಶು ಔಷಧಿ ಇನಿಷಿಯೇಟಿವ್ ಯಾವ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ಬಂತು ಈ ಒಂದು ಇನಿಷಿಯೇಟಿವ್? ಆಪ್ಷನ್ ಎ ಲೈಫ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್, LHDCP ಅಂತ ಕರಿತೀವಿ. ಆಪ್ಷನ್ ಬಿ ಡೈರಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್. ಆಪ್ಷನ್ ಸಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ. ಆಪ್ಷನ್ ಡಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್.
ಯಾವ ಒಂದು ಮಿಷನ್ ಅಥವಾ ಯಾವ ಒಂದು ಪ್ರೋಗ್ರಾಮ್ ಅಂಡರ್ ಒಳಗಡೆ ಪಶು ಔಷಧಿ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದಾರೆ? ಆನ್ಸರ್ ಈಸ್ ಆಪ್ಷನ್ ಎ, ಲೈವ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್, ದಟ್ ಈಸ್ LHDCP ಅಂತ ಕರಿತೀವಿ. LHDCP, ದ ಗವರ್ಮೆಂಟ್ ವಿಲ್ ಓಪನ್ ಪಶು ಔಷಧಿ ಸ್ಟೋರ್ಸ್ ನ್ಯಾಷನಲ್ ವೈಡ್ ಟು ಪ್ರೊವೈಡ್ ಅಫೋರ್ಡಬಲ್ ವೆಟರ್ನರಿ ಮೆಡಿಸಿನ್. ಸೊ ನಿಮಗೆ ಮುಂಚೆ ಏನಾಗ್ತಿತ್ತು, ಈ ಎತ್ತುಗಳಿಗಾಗಿರಲಿ, ಎಮ್ಮೆಗಳಿಗಾಗಿರಲಿ, ದನಗಳಿಗಾಗಿರಲಿ ಔಷಧಿಗಳನ್ನ ಕೊಂಡ್ಕೊಳ್ಳೋದು ರೈತರಿಗೆ ತುಂಬಾ ಹೆವಿ ಆಗ್ತಿತ್ತು, ತುಂಬಾ ಕಾಸ್ಟ್ ಆಗ್ತಿತ್ತು. ಇವಾಗ ಗವರ್ಮೆಂಟ್ ಏನ್ ಮಾಡಿದೆ, LHDCP ಒಂದು ಪ್ರೋಗ್ರಾಮ್, ಲೈವ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂಡರ್ ಒಳಗಡೆ ಇಡೀ ನೇಷನ್ ವೈಡ್, ಈ ರಾಷ್ಟ್ರಾದ್ಯಂತ ಏನ್ ಮಾಡ್ತಾರೆ, ಪಶು ಔಷಧಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿ. ಇವಾಗ ಯಾವ ರೀತಿ ಜನೌಷಧಿ ಕೇಂದ್ರಗಳನ್ನ ನಾವು ಸೆಲೆಬ್ರೇಟ್ ಮಾಡಿ ಓಪನ್ ಮಾಡಿದ್ವಿ ನೋಡ್ರಿ. ನೆನ್ನೆ ಕ್ಲಾಸಲ್ಲಿ ಅಥವಾ ಮೊನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು. ಯಾವುದು ಜನೌಷಧಿ ಡೇ ಅಂತ ಯಾವಾಗ 7th ಮಾರ್ಚ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಅದೇ ರೀತಿ ಪಶು ಔಷಧಿ ಅಂತ ಒಂದು ನೇಷನ್ ವೈಡ್, ಜನೌಷಧಿ ಜೊತೆಗೆ ಪಶು ಔಷಧಿ ಅನ್ನೋ ನೇಷನ್ ವೈಡ್ ಒಂದು ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಏನ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೈತರು ಏನ್ ಮಾಡಬಹುದು, ಯಾವ ವೆಟರ್ನರಿ ಮೆಡಿಸಿನ್ಸ್ಗಳನ್ನ ಪರ್ಚೇಸ್ ಮಾಡಬಹುದು. ವಾಟ್ ಈಸ್ ದ ಪ್ರೋಗ್ರಾಮ್? LHDCP, ಲೈವ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಪ್ಪಿ. ಎಷ್ಟು ಕೋಟಿಗಳನ್ನ ಕೊಟ್ಟಿದ್ದಾರೆ? 75 crores, 75 ಕೋಟಿಗಳನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಈ ಪಶು ಔಷಧಿ ಕೇಂದ್ರಗಳನ್ನ ದೇಶಾದ್ಯಂತ ಏನ್ ಮಾಡ್ತಾರೆ, ದೇ ಆರ್ ಸ್ಟಾರ್ಟಿಂಗ್ ಇಟ್, ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ವಿಚ್ ಸ್ಟೇಟ್ ಇಂಟ್ರೊಡ್ಯೂಸ್ಡ್ ರೈಸ್ ಆಪ್ ಫಾರ್ ಡಿಜಿಟಲ್ ಮಾನಿಟರಿಂಗ್ ಆಫ್ ಅ ರುಟೀನ್ ಚೈಲ್ಡ್ ವ್ಯಾಕ್ಸಿನೇಷನ್? ರೈಸ್ ಅನ್ನೋ ಒಂದು ಆಪ್ ನ ಲಾಂಚ್ ಮಾಡ್ತಿದ್ದಾರೆ, ಡಿಜಿಟಲ್ ಮಾನಿಟರಿಂಗ್ ಆಫ್ ಅ ರುಟೀನ್ ಚೈಲ್ಡ್ ವ್ಯಾಕ್ಸಿನೇಷನ್. ಈ ಹುಟ್ಟಿದಂತಹ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಬೇಕು, ಅದು ಪೋಲಿಯೋ ವ್ಯಾಕ್ಸಿನ್ ಆಗಿರಲಿ ಅಥವಾ ಕೆಲವೊಂದು ಡಿಸೀಸ್ಗಳು ಅವ್ರಿಗೆ ಆ ಒಂದು ಮಕ್ಕಳಿಗೆ ಬರಬಾರ್ದು, ಮುಂದೆ ದೊಡ್ಡವರಾದಂಗೆ ಆ ಡಿಸೀಸ್ಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನ್ಗಳನ್ನ ಹಾಕ್ಸಿರ್ತಾರೆ. ನಮಗೂ ಕೂಡ ಹಾಕ್ಸಿದ್ರು, ನಿಮಗೂ ಹಾಕ್ಸಿದ್ರು. ಆ ಒಂದು ವ್ಯಾಕ್ಸಿನ್ಗಳು ಎಷ್ಟು ಪೇರೆಂಟ್ಸ್ಗಳು ಹಾಕ್ಸ್ತಿದ್ದಾರೆ ಅದನ್ನ ಮಾನಿಟರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರೈಸ್ ಅನ್ನೋ ಒಂದು ಆ್ಯಪ್ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಲಾಂಚ್ ಮಾಡುವಂತಹ ಆ್ಯಪ್ ಯಾವ ಸ್ಟೇಟ್ ಇಂದ ಲಾಂಚ್ ಆಯಿತು ಅಂತ ಕೇಳ್ತಾರೆ. ರಾಜಸ್ಥಾನದವರು ಲಾಂಚ್ ಮಾಡಿದ್ರ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ವೆರಿ ಗುಡ್ ಇನಿಷಿಯೇಟಿವ್ ಅಪ್ಪಿ. ಯಾವ ಸ್ಟೇಟ್ ಅವರು ರೈಸ್ ಅನ್ನೋ ಒಂದು ಆ್ಯಪ್ನ ಲಾಂಚ್ ಮಾಡ್ತಿದ್ದಾರೆ? ಆನ್ಸರ್ ಈಸ್ ಆಪ್ಷನ್ ಡಿ, ಉತ್ತರ ಪ್ರದೇಶ್. ಯೋಗಿ ಆದಿತ್ಯನಾಥ್ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಉತ್ತರ ಪ್ರದೇಶ್. Right, Uttar Pradesh government introduced the rapid immunization skill enhancement app. What is the full form of RISE? Rapid immunization of a skill enhancement. ಈ ಒಂದು ಆಪ್ ನ ಲಾಂಚ್ ಮಾಡ್ತಿದ್ದಾರೆ. ಇದೇನಪ್ಪಿ, ಇಮ್ಯುನೈಸೇಷನ್ ಪ್ರೋಗ್ರಾಮ್ಗೋಸ್ಕರ. ಅಂದ್ರೆ ಇದು ಯಾವುದು ವ್ಯಾಕ್ಸಿನೇಷನ್ ನ ಎಷ್ಟು ಜನ ಹಾಕಿಸ್ತಿದ್ದಾರೆ, ಎಷ್ಟು ಜನ ಈಗ ಏನಾಗುತ್ತೆ, ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಹಾಕ್ತಾರೆ, ಅವಾಗ ರೈಸ್ ಅನ್ನೋ ಆಪ್ ಅಲ್ಲಿ ಅವ್ರದ್ದು ಇದು ಮಾಡ್ತಾರೆ, ರಿಜಿಸ್ಟರ್ ಮಾಡಿ ನೆಕ್ಸ್ಟ್ 15 ದಿವಸಕ್ಕೆ ಇನ್ನೊಂದು ವ್ಯಾಕ್ಸಿನ್ ಹಾಕೋದಿರುತ್ತೆ. ಆ ಪೇರೆಂಟ್ಸ್ ಆ ಮಕ್ಕಳನ್ನ ಕರ್ಕೊಂಬರಲ್ವಾ? ಕರ್ಕೊಂಬರ್ಲಿಲ್ಲ ಅಂದ್ರೆ ಅವರಿಗೆ ಫಾಲೋ ಅಪ್ ಕೂಡ ಮಾಡ್ತಾರೆ ಗವರ್ಮೆಂಟ್ ಇಂದಾನೆ. ಉತ್ತರ ಪ್ರದೇಶ ಗವರ್ಮೆಂಟ್ ಇಂದಾನೆ ಫಾಲೋ ಅಪ್ ಮಾಡ್ತಾರೆ. ನಿಮ್ಮ ಮಗುವಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಯ್ತು, ಬಂದಿಲ್ಲ, ನೀವು ಪ್ಲೀಸ್ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹೋಗ್ರಿ. ಈ ರೀತಿ ಏನ್ ಮಾಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ. ಅದಕ್ಕೋಸ್ಕರ ರೈಸ್ ಅನ್ನೋ ಒಂದು ಆಪ್ ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪಿ? ಉತ್ತರ ಪ್ರದೇಶ ಗವರ್ಮೆಂಟ್ ಏನ್ ಮಾಡ್ತು, ಸ್ಟಾರ್ಟ್ ಮಾಡ್ತು. ವಾಟ್ ಇಸ್ ದ ಫುಲ್ ಫಾರ್ಮ್? ರ್ಯಾಪಿಡ್ ಇಮ್ಯುನೈಸೇಷನ್ ಸ್ಕಿಲ್ ಎನ್ಹಾನ್ಸ್ಮೆಂಟ್. ಇಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರೈಸ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರೈಸ್ ಆಪ್? Rapid immunization skill enhancement. Question number 4, what is the new official name of Astra MK3 missile? ಆಸ್ತ್ರಾ MK3 ಮಿಸೈಲ್ ಅನ್ನೋ ಒಂದು ಮಿಸೈಲ್ಗೆ ಹೊಸ ಹೆಸರನ್ನ ಕೊಟ್ಟರು. ಆ ಹೆಸರು ಏನಪ್ಪಿ? ಆಪ್ಷನ್ ಎ ತ್ರಿಶೂಲ್, ಆಪ್ಷನ್ ಬಿ ಬ್ರಹ್ಮಾಸ್ತ್ರ, ಆಪ್ಷನ್ ಸಿ ಗಾಂಡೀವಾ, ಆಪ್ಷನ್ ಡಿ ಪಿನಾಕ. ವಾಟ್ ಇಸ್ ದ ನ್ಯೂ ನೇಮ್ ಫಾರ್ ಅಸ್ತ್ರಾ MK3 ಮಿಸೈಲ್? ಅಸ್ತ್ರಾ MK3 ಮಿಸೈಲ್ಗೆ ಹೊಸ ಹೆಸರನ್ನು ಕೊಟ್ಟರು. ಹೆಸರೇನಪ್ಪ ಅಂದ್ರೆ ಆಪ್ಷನ್ ಸಿ ಗಾಂಡೀವಾ. India's Astra MK3 missile has been renamed Gandiva, inspired by Arjuna's legendary bow from the Mahabharata. ಸೊ ಅರ್ಜುನಂದು ಒಂದು ಹಿಸ್ಟಾರಿಕಲ್ ಬೌ, ಆರೋ ಬೌ ಇರುತ್ತೆ ನೋಡ್ರಿ, ಬಿಲ್ಲು ಬಾಣ. ಸೊ ಅದಕ್ಕೊಂದು ಹೆಸರೇನಿತ್ತಪ್ಪ, ಗಾಂಡೀವಾ ಅಂತ ಇತ್ತು. ಆ ಒಂದು ಇನ್ಸ್ಪಿರೇಷನ್ ತಗೊಂಡು ಈ ಒಂದು ಅಸ್ತ್ರ MK3 ಮಿಸೈಲ್ಗೆ ಹೊಸ ಹೆಸರನ್ನ ಕೊಟ್ರಪ್ಪಿ. ಹೆಸರೇನಪ್ಪಿ? ಗಾಂಡೀವಾ. ವೆರಿ ಇಂಪಾರ್ಟೆಂಟ್ ಅಪ್ಪಿ, ರೈಟ್. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ರು? ಈ ಒಂದು ಯಾವುದು ಅಸ್ತ್ರ MK3 ಯಾರು ಡೆವಲಪ್ ಮಾಡಿದ್ರು? DRDO ಡೆವಲಪ್ ಮಾಡಿತ್ತಪ್ಪಿ. DRDO ಡೆವಲಪ್ ಮಾಡಿತ್ತು. ಅದೇ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO full form. So question number 5, on which date World Obesity Day 2025 celebrated? ಸೊ ವರ್ಲ್ಡ್ ಒಬೆಸಿಟಿ, ನಿಮಗೆ ಇಂಪಾರ್ಟೆಂಟ್ ಡೇಸ್ ಅಂತ ಬರ್ತಾವಪ್ಪ. ಇಂಪಾರ್ಟೆಂಟ್ ಡೇಸ್ ಒಳಗಡೆ ನಿಮ್ಗೆ ಕ್ವಶನ್ ಕೇಳ್ತಾರೆ, ಆನ್ ವಿಚ್ ಡೇ ವರ್ಲ್ಡ್ ಒಬೆಸಿಟಿ ಡೇ 2025 ಸೆಲೆಬ್ರೇಟೆಡ್? ಯಾಕೆ ನೀವು ಡೈಲಿ ಕರೆಂಟ್ ಅಫೇರ್ಸ್ ನೋಡ್ಬೇಕಪ್ಪ ಅಂದ್ರೆ, ಬಿಕಾಸ್ ಆಫ್ ದಿಸ್ ನೀವು ಅಬ್ಸರ್ವ್ ಮಾಡ್ಬೋದು. ಪ್ರತಿ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಾನು ಪ್ರತಿದಿನ ಇವತ್ತಿನ ದಿನ ಯಾವ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ನಿನ್ನೆ ಯಾವ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋದರೆ ನಿಮ್ಗೆ ನೆನಪುಳಿಯೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ದಿನ ಇದು, ಸೊ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವರ್ಲ್ಡ್ ಒಬೆಸಿಟಿ ಡೇನ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? 5th ಮಾರ್ಚ್, 3rd ಮಾರ್ಚ್, 6th ಮಾರ್ಚ್, 4th ಮಾರ್ಚ್. ಆನ್ಸರ್ ಈಸ್ ಆಪ್ಷನ್ ಡಿ, 4th ಮಾರ್ಚ್. 4th ಮಾರ್ಚ್ಗೆ ನಾವು ವರ್ಲ್ಡ್ ಒಬೆಸಿಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಸೊ ಇದನ್ನ ಇಟ್ ಈಸ್ ಆರ್ಗನೈಸ್ಡ್ ಬೈ ವರ್ಲ್ಡ್ ಒಬೆಸಿಟಿ ಫೆಡರೇಷನ್ ಅಂಡ್ ಗ್ಲೋಬಲ್ ಪಾರ್ಟ್ನರ್ಸ್. ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪಿ? ವರ್ಲ್ಡ್ ಒಬೆಸಿಟಿ ಫೆಡರೇಷನ್ ಇದನ್ನ ಸ್ಟಾರ್ಟ್ ಮಾಡ್ತು.
ಥೀಮ್ ಏನಾಗಿದೆ 2025 ಒಬೆಸಿಟಿ ಡೇದು ಥೀಮ್ ಏನಾಗಿತ್ತು, ಚೇಂಜಿಂಗ್ ಸಿಸ್ಟಮ್ ಹೆಲ್ದಿಯರ್ ಲೈಫ್ಸ್. ಚೇಂಜಿಂಗ್ ಸಿಸ್ಟಮ್ ಹೆಲ್ದಿಯರ್ ಲೈಫ್ಸ್ ಈಸ್ ದಿ ಥೀಮ್ ಫಾರ್ 2025 ಒಬೆಸಿಟಿ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 4th ಮಾರ್ಚ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 6, ಆನ್ ವಿಚ್ ಡೇಟ್ CISF ರೈಸಿಂಗ್ ಡೇ 2025 ಸೆಲೆಬ್ರೇಟೆಡ್? CISF ರೈಸಿಂಗ್ ಡೇ 2025 ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ? ಆಪ್ಷನ್ ಎ 9th ಮಾರ್ಚ್, ಆಪ್ಷನ್ ಬಿ 8th ಮಾರ್ಚ್, ಆಪ್ಷನ್ ಸಿ 6th ಮಾರ್ಚ್, ಆಪ್ಷನ್ ಡಿ 10th ಮಾರ್ಚ್. ಆನ್ಸರ್ ಈಸ್ ಆಪ್ಷನ್ ಡಿ 10th ಮಾರ್ಚ್ ಅಪ್ಪಿ. ಇವತ್ತಿಂದ ನಾವು ಏನು ಮಾಡ್ತೀವಿ? CISF, ದಟ್ ಈಸ್ ಅ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಇದ್ರದ್ದು ದಿನ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತೀವಿ. CISF ಡೇ ಅಂತ ಸೆಲೆಬ್ರೇಟ್ ಯಾವಾಗ ಮಾಡೋದು? 10th ಮಾರ್ಚ್, ಇವತ್ತಿನ ದಿನ. ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಹೇಳ್ತಾರೆ ನೋಡಿ, CISF ಸ್ಟ್ಯಾಂಡ್ ಫಾರ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ವೆರಿ ಇಂಪಾರ್ಟೆಂಟ್. ಯಾವಾಗ ಸ್ಟಾರ್ಟ್ ಆಗಿದೆ? 1969 ಒಳಗಡೆ ಸ್ಟಾರ್ಟ್ ಆಗಿದೆ. 1969 ಸ್ಟಾರ್ಟ್ ಆಗಿದೆ. ಕ್ವೆಶ್ಚನ್ ನಂಬರ್ 7, ವಿಚ್ ಏರ್ಲೈನ್ಸ್ ರ್ಯಾಂಕ್ಡ್ ದ ವರ್ಲ್ಡ್ಸ್ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಏರ್ಲೈನ್ ಇನ್ ಟರ್ಮ್ಸ್ ಆಫ್ ಸೀಟ್ ಕೆಪಾಸಿಟಿ? ಅಂದರೆ ಯಾವ ಏರ್ಲೈನ್, ನಾವು ಏರೋಪ್ಲೇನ್ಸ್ ಅಥವಾ ಏರ್ಲೈನ್ಸ್, ಯಾವ ಏರ್ಲೈನ್ಸು ಎರಡನೇ ಅತಿ ಹೆಚ್ಚು ಸೀಟಿಂಗ್ ಕೆಪಾಸಿಟಿ ಹೊಂದಿದೆ? ಅಂದರೆ ಫಸ್ಟ್ ಏರ್ಲೈನ್ ಒಳಗಡೆ 100 ಇತ್ತಪ್ಪ ಅಂದರೆ ಸೆಕೆಂಡ್ ಅತಿ ಹೆಚ್ಚು ಬರೋದು 90 ಇರ್ಬೋದು ಅಂತ ಕೂಡ. 90. ಇನ್ನು ನೆಕ್ಸ್ಟ್ ಬರೋದ್ರೆ 80, 70, 60 ರೀತಿ ಇರುತ್ತೆ. ಅಂದರೆ ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಹೈಯೆಸ್ಟ್ ಸೀಟಿಂಗ್ ಕೆಪಾಸಿಟಿ ಯಾವ ಏರ್ವೇ ಒಳಗಡೆ ಇದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಸ್ಪೈಸ್ ಜೆಟ್, ಆಪ್ಷನ್ ಬಿ ಏರ್ ಇಂಡಿಯಾ, ಆಪ್ಷನ್ ಸಿ ಜಕಾರ್ತಾ ಏರ್ಲೈನ್ಸ್, ಆಪ್ಷನ್ ಡಿ ಇಂಡಿಗೋ. ಯಾವ ಏರ್ಲೈನ್ ಸೆಕೆಂಡ್ ಹೈಯೆಸ್ಟ್ ಫಾಸ್ಟೆಸ್ಟ್ ಗ್ರೋವಿಂಗ್ ಏರ್ಲೈನ್ ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ಕೆಪಾಸಿಟಿ? ಆನ್ಸರ್ ಈಸ್ ಆಪ್ಷನ್ ಡಿ ಇಂಡಿಗೋ ಅಪಿ. ಇಂಡಿಗೋ ಏರ್ಲೈನ್ಸ್ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಏರ್ಲೈನ್ ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ಕೆಪಾಸಿಟಿ ಆಗಿ ಇಂಡಿಗೋ ಆಯಿತು. ರೈಟ್. ಇಂಡಿಗೋ ಏರ್ಲೈನ್ಸ್ ಹಸ್ ಎಮರ್ಜ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಅಥವಾ ಫಾಸ್ಟೆಸ್ಟ್ ಗ್ರೋವಿಂಗ್ ಏರ್ಲೈನ್ ಇನ್ ಟರ್ಮ್ಸ್ ಆಫ್ ಸೀಟ್ ಕೆಪಾಸಿಟಿ, ಇನ್ಕ್ರೀಸ್ ಬೈ 10.1% ಇಯರ್ ಆನ್ ಇಯರ್ ಓವರ್ 134.9 ಮಿಲಿಯನ್ ಸೀಟ್ಸ್ ಇನ್ 2024. ಅಂದರೆ ಎಷ್ಟು ಸೀಟ್ಗಳು, ಎಷ್ಟು ಜನ ಪ್ರಯಾಣ ಮಾಡಿದ್ರು? 134.9 ಮಿಲಿಯನ್ ಜನ ಇದರಲ್ಲಿ ಪ್ರಯಾಣ ಮಾಡಿದ್ರು 2024ರಲ್ಲಿ. ಸೊ 2023ಕ್ಕಿಂತ 2024ರಲ್ಲಿ 10.1% ಏನಾಯಿತು? ರೈಸ್ ಆಯಿತು. ಅಂದರೆ 13.49 ಮಿಲಿಯನ್ ಪೀಪಲ್ ಹೆಚ್ಚಿಗೆ ಏನು ಮಾಡಿದ್ರು? ಟ್ರಾವೆಲ್ ಮಾಡಿದ್ರು 2023ಕ್ಕಿಂತ 2024ರಲ್ಲಿ. 10.1% ರೈಸ್ ಆಯಿತು. ಅದಕ್ಕೋಸ್ಕರ ಇಟ್ ಇಸ್ ಅ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಏರ್ಲೈನ್ ಇನ್ ಟರ್ಮ್ಸ್ ಆಫ್ ಸೀಟ್ ಕೆಪಾಸಿಟಿ. ಯಾವುದಪ್ಪಿ? ಇಂಡಿಗೋ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ, ಇಡೀ ವರ್ಲ್ಡ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 8, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಎಸ್ ದ ಫೆಡರಲ್ ಬ್ಯಾಂಕ್ಸ್ ಫಸ್ಟ್ ಎವರ್ ಬ್ರ್ಯಾಂಡ್ ಅಂಬಾಸಿಡರ್ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಕೆಲವೊಂದು ಬ್ಯಾಂಕ್ಗಳು ಅಂಬಾಸಿಡರ್, ಈಗ ನಾವು ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ಅಥವಾ ಕೆಲವೊಂದು ಕ್ಲಾಸಲ್ಲಿ ಲೇಸ್ಗೆ ಮಹೇಂದ್ರ ಸಿಂಗ್ ಧೋನಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಹಿಂದೆ ಬೈಜೂಸ್ಗೆ ಏನಿದ್ರಪ್ಪ ಶಾರುಖ್ ಖಾನ್ ಅವರು ಆಗಿದ್ರು. ಈ ರೀತಿ ಕೆಲವೊಂದು ಬ್ಯಾಂಕ್ಸ್ಗಳಿಗೆ, ಕೆಲವೊಂದು ಆರ್ಗನೈಸೇಷನ್ಗಳಿಗೆ, ಯೂನಿಕಾರ್ನ್ಸ್ಗಳಿಗೆ ಏನು ಮಾಡ್ತಾರೆ? ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ನೇಮಕ ಮಾಡ್ಕೋತಾರೆ. ಅದೇ ರೀತಿ ಫೆಡರಲ್ ಬ್ಯಾಂಕ್ಗೆ ಫಾರ್ ದ ಫಸ್ಟ್ ಟೈಮ್ ಒಬ್ರು ಬ್ರ್ಯಾಂಡ್ ಅಂಬಾಸಿಡರ್ ಆದರು. ಯಾರಾದರೂ? ಆಪ್ಷನ್ ಎ ವಿದ್ಯಾ ಬಾಲನ್, ಆಪ್ಷನ್ ಬಿ ಪ್ರಿಯಾಂಕಾ ಚೋಪ್ರಾ, ಆಪ್ಷನ್ ಡಿ ದೀಪಿಕಾ ಪಡುಕೋನೆ, ಆಪ್ಷನ್ ಡಿ ಕರೀನಾ ಕಪೂರ್. ಫೆಡರಲ್ ಬ್ಯಾಂಕ್ದು ಫಾರ್ ದ ಫಸ್ಟ್ ಟೈಮ್ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಆದರು? ದ ಆನ್ಸರ್ ಈಸ್ ಆಪ್ಷನ್ ಎ ವಿದ್ಯಾ ಬಾಲನ್. ನಿಮಗೆಲ್ಲ ಗೊತ್ತು ವಿದ್ಯಾ ಬಾಲನ್ ಬಗ್ಗೆ. ವಿದ್ಯಾ ಬಾಲನ್ ಹ್ಯಾಸ್ ಅಪಾಯಿಂಟೆಡ್ ಆಸ್ ದಿ ಫೆಡರಲ್ ಬ್ಯಾಂಕ್ಸ್ ಫಸ್ಟ್ ಎವರ್ ಬ್ರ್ಯಾಂಡ್ ಅಂಬಾಸಿಡರ್, ಮಾರ್ಕಿಂಗ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಬ್ಯಾಂಕ್ಸ್ ಬ್ರ್ಯಾಂಡ್ ಎವಲ್ಯೂಷನ್. ಫೆಡರಲ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಅಲುವಾ, ಕೇರಳ ಒಳಗಡೆ ಇದೆ. is a well-established private sector bank and its collaboration with the Vidya Balan will likely to help enhance the bank's images and appeal to the broader audience. ಯಾರಪ್ಪಿ ಇದಕ್ಕೆ ಯಾವುದಕ್ಕೆ? ಫೆಡರಲ್ ಬ್ಯಾಂಕಿಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಅದು? ಫಾರ್ ದ ಫಸ್ಟ್ ಟೈಮ್ ವಿದ್ಯಾ ಬಾಲನ್ ಅವ್ರು ಏನಾದ್ರು ಬ್ರ್ಯಾಂಡ್ ಅಂಬಾಸಿಡರ್ ಆದ್ರು. ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್, ಎಕ್ಸಾಮ್ ಒಳಗೆ ಕೇಳಬಹುದು. ಕ್ವೆಶನ್ ನಂಬರ್ 9, ವಿಚ್ ಕಂಪನೀಸ್ ಕ್ಯಾಂಪಸ್ ಈಸ್ UP CM ಯೋಗಿ ಆದಿತ್ಯನಾಥ್ ಸೆಟ್ ಟು ಲೇ ದ ಫೌಂಡೇಶನ್ ಫಾರ್ ಇನ್ ನೋಯ್ಡಾ? ನೋಯ್ಡಾ ಒಳಗಡೆ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದಂತಹ ಯೋಗಿ ಆದಿತ್ಯನಾಥ್ ಅವರು ಯಾವ ಕಂಪನಿದು ಫೌಂಡಿಂಗ್ ಇದನ್ನ ಏನೋ ಅದರ ಫೌಂಡೇಶನ್ ಹಾಕ್ತಿದ್ದಾರೆ. ಅಂದರೆ ಕಂಪನಿ ಬೇರೆ, ಬಟ್ ಅದು ಇನಾಗ್ರೇಟ್ ಮಾಡ್ತಿರೋದು ಯಾವ ಕಂಪನಿ? ಆಪ್ಷನ್ ಎ ಗೂಗಲ್, ಆಪ್ಷನ್ ಬಿ ಅಮೆಝಾನ್, ಆಪ್ಷನ್ ಸಿ ಆಪಲ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಯಾವ ಕಂಪನಿ UP ನೋಯ್ಡಾಗೆ ಬರ್ತಿದೆ? ಆನ್ಸರ್ ಈಸ್ ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಎಲ್ಲಪ್ಪಿ ನೋಯ್ಡಾ ಸೆಕ್ಟರ್ 145 ಒಳಗಡೆ ಬರ್ತಿದೆ. ಎಷ್ಟು? 5 acres ಲ್ಯಾಂಡ್ ಒಳಗಡೆ ಮೈಕ್ರೋಸಾಫ್ಟ್ ಏನು ಮಾಡ್ತಿದೆ? ಅದರದ್ದು ಬ್ರಾಂಚ್ನ ಓಪನ್ ಮಾಡ್ತಿದ್ದಾರೆ. ಇದು ಫೌಂಡೇಶನ್ ಸ್ಟೆಪ್ಪಿಂಗ್ ಸ್ಟೋನ್ಗೆ ಯಾರು ಹೋಗ್ತಿದ್ದಾರೆ? ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಿದ್ದಾರೆ. ಇವತ್ತಿತ್ತು ಅನ್ಸುತ್ತೆ. ಸೊ ಮೈಕ್ರೋಸಾಫ್ಟ್ ಬರ್ತಿದೆ ನೋಯ್ಡಾ ಸೆಕ್ಟರ್ 145ಗೆ UP ಒಳಗಡೆ. ಕ್ವೆಶನ್ ನಂಬರ್ 10, ರೀಸೆಂಟ್ಲಿ ವಿಚ್ ಕಂಟ್ರೀಸ್ ಸೀಸನ್ಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮುಷ್ಫಿಕುರ್ ರಹೀಮ್
ಹ್ಯಾಸ್ ಅಫಿಷಿಯಲಿ ಅನೌನ್ಸ್ ಇಸ್ ರಿಟೈರ್ಮೆಂಟ್ ಫ್ರಮ್ ದ ಒನ್ ಡೇ ಇಂಟರ್ನ್ಯಾಷನಲ್ ODI ಇಂದ ಯಾರು ಮುಷ್ಫಿಕರ್ ರಹೀಮ್ ವಿಕೆಟ್ ಕೀಪರ್ ಮತ್ತೆ ಬ್ಯಾಟ್ಸ್ಮನ್ ಇವರು ರೈಟ್. ಯಾವ ಕಂಟ್ರಿ ಅವರು ಏನ್ ಮಾಡಿದ್ರು ರಿಟೈರ್ಮೆಂಟ್ ಕೊಟ್ಟರು ODIಗೆ. ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ಸೌತ್ ಆಫ್ರಿಕಾ, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಯಾರ ಕ್ರಿಕೆಟ್ ನೋಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ, ಮುಷ್ಫಿಕರ್ ರಹೀಮ್ ಈಸ್ ಫ್ರಮ್ ದ ಬಾಂಗ್ಲಾದೇಶ್ ರೈಟ್. ಸೊ ಇವರು 19 ವರ್ಷ ಏನ್ ಮಾಡಿದ್ರು ಕ್ರಿಕೆಟ್ ಆಡಿದ್ರು. ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ರು ಬಾಂಗ್ಲಾದೇಶದಲ್ಲಿ. ವೆರಿ ಗುಡ್, ವೆರಿ ಏನು ಹೇಳ್ತಾರೆ ಸೀಸನ್ಡ್ ಕ್ರಿಕೆಟರ್ ಇವರು, ವೆಟರನ್ ಸೀಸನಲ್ ಕ್ರಿಕೆಟರ್ ಇವರು ಮುಷ್ಫಿಕರ್ ರಹೀಮ್. ಇವ್ರು ಏನು ಮಾಡಿದ್ರು ODIಗೆ ರಿಟೈರ್ಮೆಂಟ್ ಕೊಟ್ಟರು. ಕ್ವೆಶ್ಚನ್ ನಂಬರ್ 11, which state cabinet has announced that upcoming electronics city in Jagirod will be named Ratan Tata Electronic City? ಒಂದು ಸ್ಟೇಟ್ ಇದೆ, ಆ ಸ್ಟೇಟ್ ಒಳಗಡೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಇದೆ. ಆ ಅಪ್ಕಮಿಂಗ್ ಎಲೆಕ್ಟ್ರಾನಿಕ್ ಸಿಟಿಗೆ ರತನ್ ಟಾಟಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡ್ತಾ ಇದ್ದಾರೆ. ಯಾವ ಸ್ಟೇಟ್ ಒಳಗಡೆ? ಎಕ್ಸಾಮ್ ಕೇಳಬಹುದು, ಇನ್ ವಿಚ್ ಸ್ಟೇಟ್ ರತನ್ ಟಾಟಾ ಎಲೆಕ್ಟ್ರಾನಿಕ್ ಸಿಟಿ ಇಸ್ ದೇರ್ ಈ ಸಿಚುವೇಟೆಡ್ ಅಂತ ಕೇಳಬಹುದು. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಮೇಘಾಲಯ. ನಿಮಗೆಲ್ಲ ಗೊತ್ತು, ರತನ್ ಟಾಟಾ ಬಗ್ಗೆ ಎಲ್ಲ ಗೊತ್ತು ನಿಮಗೆ ರೈಟ್. ಸೊ ರತನ್ ಟಾಟಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಯಾವ ಸ್ಟೇಟ್ ಒಳಗಡೆ ಸ್ಟಾರ್ಟ್ ಆಗ್ತಿದೆ? ಆಪ್ಷನ್ ಎ ಅಸ್ಸಾಂ ಒಳಗಡೆ ರತನ್ ಟಾಟಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮರುನಾಮಕರಣ ಅಥವಾ ಹೆಸರನ್ನ ಇಡ್ತಿದ್ದಾರೆ. ಹೊಸದಾಗಿ ಎಲೆಕ್ಟ್ರಾನಿಕ್ ಸಿಟಿ ಆಗ್ತಿದೆ ಅಲ್ಲಿ, ಇವಾಗ ನಮ್ಮ ಬೆಂಗಳೂರು ಹೆಂಗಿದೆಯಲ್ಲ ಆ ರೀತಿ ಎಲೆಕ್ಟ್ರಾನಿಕ್ ಸಿಟಿ. ಇಟ್ ಇಸ್ ಅ ಬಂಚ್ ಆಫ್ ಕಂಪನೀಸ್ ರೈಟ್. ಆ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಆಗ್ತಿದೆ, ಅದಕ್ಕೆ ರತನ್ ಟಾಟಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡ್ತಿದ್ದಾರೆ. ದ ಮೇಜರ್ ಡಿಸಿಷನ್ ರೆಕಗ್ನೈಸಿಂಗ್ ರತನ್ ಟಾಟಾಸ್ ಕಾಂಟ್ರಿಬ್ಯೂಷನ್ ಟು ದ ಅಸ್ಸಾಮ್ಸ್ ಡೆವಲಪ್ಮೆಂಟ್, ದ ಸ್ಟೇಟ್ ಕ್ಯಾಬಿನೆಟ್ ಹ್ಯಾಸ್ ಅನೌನ್ಸ್ ದಟ್ ಅಪ್ಕಮಿಂಗ್ ಎಲೆಕ್ಟ್ರಾನಿಕ್ ಸಿಟಿ ಇನ್ ಜಾಗಿರೋಡ್. ಹೆಸರಪ್ಪಿ ಆ ಒಂದು ಸಿಟಿ ಒಳಗಡೆ ಹೆಸರೇನಪ್ಪಿ ಅಸ್ಸಾಂ ಒಳಗಡೆ ಜಾಗಿರೋಡ್ ಅಂತ ಒಂದು ಸಿಟಿ ಇದೆ, ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಎಲೆಕ್ಟ್ರಾನಿಕ್ ಸಿಟಿಯಾಗಿ ಡೆವಲಪ್ ಮಾಡ್ತಿದ್ದಾರೆ, ಅದಕ್ಕೆ ರತನ್ ಟಾಟಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡುತ್ತಿದ್ದಾರೆ. This move highlights the Tata Group's deep-rooted engagement in Assam's industrial and economic landscape. So ಅಸ್ಸಾಂಗೆ ಅಥವಾ ಎಲ್ಲ ಇಡೀ ಇಂಡಿಯಾಗೆ he has contributed a lot ರೈಟ್. ಸೊ ಅದಕ್ಕೋಸ್ಕರ ಆ ಹೆಸರನ್ನ ರತನ್ ಟಾಟಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಅಸ್ಸಾಂ ಒಳಗಡೆ ಜಾಗಿರೋಡ್ ಅನ್ನೋ ಒಂದು ಪ್ಲೇಸ್ ಒಳಗಡೆ ಎಲೆಕ್ಟ್ರಾನಿಕ್ ಸಿಟಿ ಆಗ್ತಿದೆ. ಆ ಒಂದು ಸಿಟಿಗೆ ರತನ್ ಟಾಟಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರನ್ನ ಇಡ್ತಾ ಇದ್ದಾರೆ ರೈಟ್. ಲಾಸ್ಟ್ ಕ್ವಶನ್ ಫಾರ್ ದ ಡೇ, ವಾಟ್ ವಿಲ್ ಬಿ ದ ನ್ಯೂ ನೇಮ್ ಆಫ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ? ಮೊನ್ನೆ ಬಜೆಟ್ ಆಯಿತು, ಸಿದ್ದರಾಮಯ್ಯ ಅವರು ಕರ್ನಾಟಕ ಬಜೆಟ್ ಆಯಿತು. ನಾಳೆ ಕ್ಲಾಸಲ್ಲಿ ನಾನು ನಾಳೆ ಮಾಡ್ತೀನಿ, ಕರ್ನಾಟಕ ಬಜೆಟ್ ಬಗ್ಗೆ ಒಂದು ಕ್ಲಾಸ್ ಮಾಡ್ಕೊಡ್ತೀನಿ ನಿಮಗೆ. MCQs ಆಗಿರಲಿ, ಥಿಯರಾಟಿಕಲ್ ಪಾರ್ಟ್ ಆಗಲಿ ಮಾಡ್ಕೊಡ್ತೀನಿ ನೋಡ್ಬರಿ. ಸೊ ಆ ಒಂದು ಬಜೆಟ್ ಒಳಗಡೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹೆಸರನ್ನ ಚೇಂಜ್ ಮಾಡಿದ್ರು. ಅದಕ್ಕೆ ಮುಂಚೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಕರಿತಾ ಇದ್ರು, ಅದಕ್ಕೊಂದು ಹೆಸರನ್ನ ಇಟ್ಟರು. ಯಾವ ಹೆಸರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಡಾಕ್ಟರ್ ಜವಾಹರ್ಲಾಲ್ ನೆಹರು ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಆಪ್ಷನ್ ಡಿ ಸರ್ದಾರ್ ಪಟೇಲ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಆನ್ಸರ್ ಈಸ್ ಆಪ್ಷನ್ ಬಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಅ ವೆರಿ 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 ಹಾಟ್ ಟಾಪಿಕ್ ಫಾರ್ ಯುವರ್ PGCET ಎಕ್ಸಾಮಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ MBA MCA ಮಾಡೋಕೆ ಹೋಗ್ಬೋದು, ಅಲ್ಲಿ ಅಂಡರಲ್ಲಿ ಬರುವಂತಹ ಕಾಲೇಜ್ಗಳಿಗೆ. ಸೊ ನಿಮ್ಗೆ ನೆನಪಿರ್ಬೇಕು, ನಿಮಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಕರೆಯಲಿ ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಕರೀತಾರೆ. ಎಕ್ಸಾಮ್ ಬರ್ಬೋದು. ಕರ್ನಾಟಕ CM ಸಿದ್ದರಾಮಯ್ಯ ಹ್ಯಾಸ್ ಅನೌನ್ಸ್ ದಟ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವಿಲ್ ಬಿ ರಿನೇಮ್ಡ್ ಆಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇನ್ ಟ್ರಿಬ್ಯೂಟ್ ಟು ದ ಫಾರ್ಮರ್ PM. ನಿಮಗೆಲ್ಲ ಗೊತ್ತು, ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ್ರು. ಅದಕ್ಕೋಸ್ಕರ ಅವರ ಒಂದು ಸ್ಮರಣಾರ್ಥವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಮರು ನೇಮಕವನ್ನು ಮಾಡಿದ್ರು. ದ ಗವರ್ಮೆಂಟ್ ಏಮ್ಸ್ ಟು ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಅ ಮಾಡೆಲ್ ಯೂನಿವರ್ಸಿಟಿ ಇಂಟಿಗ್ರೇಟಿಂಗ್ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂಡ್ ಗವರ್ಮೆಂಟ್ RC ಕಾಲೇಜಸ್. ಅಂದರೆ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಮತ್ತು ಗವರ್ಮೆಂಟ್ RC ಕಾಲೇಜ್ನ ಇಂಟಿಗ್ರೇಟ್ ಮಾಡಿಬಿಟ್ಟು ಒಂದು ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರಲ್ಲಿ ತಂದುಬಿಟ್ಟು ಇನ್ನು ಏನು ಮಾಡಬೇಕು, ಒಂದು ಮಾಡರ್ನೈಸೇಷನ್ ಮಾಡಬೇಕು, ಒಂದು ಮಾಡೆಲ್ ಆಗಿ ಸೆಟ್ ಮಾಡಬೇಕು ಅಂತ ಯೂನಿವರ್ಸಿಟಿನ ಅಂತ ಏಮ್ ಇಟ್ಕೊಂಡು ಒಂದು ಮರು ನೇಮಕರಣ ಮಾಡಿದ್ರು. ದಟ್ ಈಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ವೆರಿ ಇಂಪಾರ್ಟೆಂಟ್ ಅಪ್ಪಿ. ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ, ದೀಸ್ ಕ್ವೆಶನ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದಾವೆ, ಪ್ಲೀಸ್ ಇದನ್ನ ಫೋಕಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಸೊ ಇವತ್ತಿನ ಕ್ಲಾಸಲ್ಲಿ 12 ಕ್ವೆಶನ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಟರ್ಮ್ಸ್ ಆಫ್ PGCET 2025. 10th ಮಾರ್ಚ್ಗೆ ಯಾವ ಇಂಪಾರ್ಟೆಂಟ್ ಆಗುತ್ತೆ ಅದರದ್ದು 12 ಕ್ವೆಶನ್ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಈ ಎಲ್ಲ ಕ್ವೆಶನ್ಸ್ ಕೂಡ ನಿಮಗೆ ಎಕ್ಸಾಮ್ಸಲ್ಲಿ ಬರಬಹುದು, ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ನೋಟ್ ಡೌನ್. ಈ ರೀತಿ ಡೈಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಆಗಿರಲಿ, ಮಂತ್ಲಿ ಕರೆಂಟ್ ಅಫೇರ್ಸ್, 6 ಮಂತ್ ಕಂಪೈಲೇಷನ್ ಕರೆಂಟ್ ಅಫೇರ್ಸ್, 8 ಮಂತ್ ಕಂಪೈಲೇಷನ್ ಕರೆಂಟ್ ಅಫೇರ್ಸ್, ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಯು ವಿಲ್ ಬಿ ಗೆಟಿಂಗ್ ಇನ್ ದ ಆ್ಯಪ್. ಅದರ ಜೊತೆಗೆ MCAದಲ್ಲಿ 6 ಸಬ್ಜೆಕ್ಟ್, MBAದಲ್ಲಿ 5 ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟು ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಈಸ್ ಧ್ರುವಿಕಾ ಅಕಾಡೆಮಿ. ಹೌ? ಬೈ ಗೆಟಿಂಗ್ ದ ಲೈವ್ ಕ್ಲಾಸಸ್, recorded classes, doubt clearing session, study material, a very practical and a very stigmatic study material. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಆಫ್ ಡೈಲಿ, ವೀಕ್ಲಿ ಆ್ಯಂಡ್ ಅ ಫುಲ್ ಲೆಂತ್ ಟೆಸ್ಟ್. ಅದರ ಜೊತೆಗೆ ಅಂಟಿಲ್ ಎಕ್ಸಾಮ್ಸ್ವರೆಗೂ ಎಷ್ಟು ಕ್ಲಾಸಸ್, ಎಷ್ಟು ಬ್ಯಾಚಸ್ ಆಗುತ್ತೋ ಪ್ರತಿ ಬ್ಯಾಚು ಕೂಡ ಫ್ರೀ ಆಕ್ಸೆಸ್. ನೋ ನೀಡ್ ಟು ಪೇ, ನೋ ನೀಡ್ ಟು ಜಾಯ್ನ್ ಅಗೇನ್ ಅಂಡ್ ಅಗೇನ್. ಒಂದ್ಸತಿ ಜಾಯ್ನ್ ಆಗಿಬಿಟ್ರೆ ಮುಗಿದೋಯ್ತು.
ಯು ಡೋಂಟ್ ಹ್ಯಾವ್ ಟು ವರಿ. ಎಕ್ಸಾಮ್ಸ್ವರೆಗೂ ಕ್ಲಾಸಸ್ ಇರುತ್ತೆ, ಮ್ಯಾರಥಾನ್ ಕ್ಲಾಸಸ್, MCQ ಬೇಸ್ಡ್ ಕ್ಲಾಸಸ್, ಪ್ರತಿ ಕ್ಲಾಸಸ್ ಕೂಡ ಇರುತ್ತೆ. ಜೊತೆಗೆ ಅಂಟಿಲ್ ಯು ಗೆಟ್ ದ ಕಾಲೇಜ್, ಆಪ್ಷನ್ ಎಂಟ್ರೀಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಇದು ಇದೊಂದು ಯಾವುದಪ್ಪ ಇನ್ನೊಂದು ಯಾವ್ದು ಬರುತ್ತೆ ಅದು ಆಬ್ಜೆಕ್ಷನ್ ಲಿಂಕ್ಸ್ ಕಳಿಸೋದಾಗಿರಲಿ, ವೆರಿಫಿಕೇಶನ್ ಸ್ಲಿಪ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಹೆಂಗೆ ಮಾಡೋದಾಗಿರಲಿ, ಆಪ್ಷನ್ ಎಂಟ್ರೀಸ್ ಯಾವ ರೀತಿ ಸೈಂಟಿಫಿಕ್ ಆಗಿ ಮಾಡಬೇಕು, ಒಳ್ಳೆ ರ್ಯಾಂಕಿಂಗ್ ಬಂದರೂ ಆಪ್ಷನ್ ಎಂಟ್ರಿ ಸರಿ ಮಾಡಲಿಲ್ಲ ಅಂದ್ರೂ ಕೂಡ ಕಾಲೇಜ್ ಸಿಗಲ್ಲ. ವಾಟ್ ಎವರ್ ರ್ಯಾಂಕ್, ನೀವು ಫಸ್ಟ್ ರ್ಯಾಂಕ್ ಬಂದು ಆಪ್ಷನ್ ಎಂಟ್ರಿ ಸರಿ ಮಾಡಲಿಲ್ಲ ವೇಸ್ಟು. So that is why we will guide you how to do that until college ಸಿಗೋವರೆಗೂ ಕೂಡ we will be there and we are going to guide you. Don't worry about that because Dhruvika Academy is the #1 institute in Karnataka that can provide PGCET, MBA, MCA coaching. ಆದಷ್ಟು ಬೇಗ ಮಾಡಬೇಕಪ್ಪಿ, ಡೌನ್ಲೋಡ್ ಮಾಡ್ಕೊಡ್ರಿ Dhruvika Academy ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಇಂದ. ಜೊತೆಗೆ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇದೆ, ಇಲ್ಲಿ ಕೆಳಗಡೆ ಕೂಡ ನಿಮಗೆ ಸ್ಕ್ರೋಲ್ ಆಗ್ತಿದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್, ರೈಟ್? ಸೊ ಸ್ಟಾರ್ಟ್ ಮಾಡ್ರಿ, ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ರಿ, ರೈಟ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ. ಏನಾರು ಹೆಲ್ಪ್ ಬೇಕಾದ್ರೆ ಡೆಫಿನೆಟ್ಲಿ Dhruvika Academy, we all educators are there with you. Don't worry about that, right? So next class al matte meet aguva. Till then, God bless you and bye bye.